ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಿಕನ್ ಕರಿ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ರೆಸಿಪಿದಲ್ಲಿ. ಫ್ರೆಂಡ್ಸ್, ಇದನ್ನು ಮಾಡೋದಕ್ಕೆ ಮೊದಲು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಹಾಗೆ 7-8 ಹಸಿಮೆಣಸಿನ್ಕಾಯಿ, 1.5 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನು ಮೆಣಸು, 4 ಲವಂಗ, ಹಾಗೆ 1 ಇಂಚಷ್ಟು ಚಕ್ಕೆ, 2 ಟೇಬಲ್ ಸ್ಪೂನು ಧನಿಯಾ, 3 ಒಣಗಿದ ಮೆಣಸಿನ್ಕಾಯಿ ಎಲ್ಲ ಪದಾರ್ಥನೂ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 2 ಟೊಮೆಟೊ, ಅದನ್ನು ಸಹ ಟೊಮೆಟೊ ಸಾಫ್ಟ್ ಆಗೋ ಅಷ್ಟು ಫ್ರೈ ಮಾಡಿಕೊಂಡು ಎಲ್ಲ ಪದಾರ್ಥನೂ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ನಂತರ 1 ಕೈ ಹಿಡಿಯಷ್ಟು ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಕಾಯಿ ತುರಿ ಎಲ್ಲನೂ ಹಾಕಿಬಿಟ್ಟು ಮಸಾಲೆಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ಫ್ರೈ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ನಂತರ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಫ್ರೈ ಮಾಡ್ಕೊಂಡಿರೋ ಅಂಥ ಮಸಾಲ ಪದಾರ್ಥ ಎಲ್ಲನೂ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಡಿ. ಇಲ್ಲಿ ನಾನು 300 ಗ್ರಾಮ್ ಅಷ್ಟು ಚಿಕನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದೇ ಫ್ರೈಯಿಂಗ್ ಪ್ಯಾನಿಗೆ 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ 1 ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಚಿಕನ್ ಎಲ್ಲನೂ ಒಗ್ಗರಣೆಗೆ ಹಾಕಿಬಿಟ್ಟು ಅದನ್ನು ಸಹ ಹೊಂದ್ಕೊಳ್ಳೋ ಥರ ಒಂದು 5 ನಿಮಿಷ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಟೇಬಲ್ ಸ್ಪೂನು ಅರಿಶಿನ ಎಲ್ಲನೂ ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಮಾಡಿ. ನೀರು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಚಿಕನಲ್ಲೇ ನೀರಿನಂಶ ಇರುತ್ತೆ. ಹಾಗೆ ನೋಡ್ತಾ ನನ್ನ ರೆಸಿಪಿಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಚಿಕನಲ್ಲಿ ಇರೋ ನೀರೆಲ್ಲ ಹಿಂಡ್ಕೊಂಡ್ಬಿಟ್ಟಿದೆ. ನಂತರ ಇಲ್ಲಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲ ಅದನ್ನು ಸಹ ಚಿಕನಿಗೆ ಹಾಕಿಬಿಟ್ಟು ಸ್ವಲ್ಪ ಕನ್ಸಿಸ್ಟೆನ್ಸಿ ತಕ್ಕನಾಗಿ ನೀರು ಹಾಕಿಬಿಟ್ಟು ನೋಡಿ ಚಿಕನ್ನು ಎಷ್ಟು ಸಾಫ್ಟಾಗಿ ಬೆಂದಿದೆ. ಈ ಥರ ನೀರು ಹಾಕದೆ ಒಗ್ಗರಣೆದಲ್ಲೇ ಬೇಯಿಸ್ಕೊಂಡ್ರೆ ಒಳ್ಳೆ ರುಚಿ ಕೊಡುತ್ತೆ. ಇಲ್ಲಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲ ಎಲ್ಲನೂ ಹಾಕಿಬಿಟ್ಟು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಹಾಕಿಬಿಟ್ಟು ಸ್ವಲ್ಪ ಬೆಂದರೆ ನೀರೆಲ್ಲ ಇಂಕೊಳ್ಳುತ್ತೆ. ಹಾಗಾಗಿ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಮಸಾಲ ಎಲ್ಲ ಬೆಂದ ಮೇಲೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ಈ ಕಾಂಬಿನೇಷನ್ನು ಚಪಾತಿ, ಪೂರಿ, ಬಿಸಿ ಅನ್ನಕ್ಕೆ, ಮುದ್ದೆಗೂ ಸಹ ಒಳ್ಳೆ ಕಾಂಬಿನೇಷನ್ನು. ಹಸಿ ವಾಸನೆ ಹೋಗೋ ತನಕ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಲಿಡ್ ಮುಚ್ಚಿಟ್ಟು ನೋಡಿ. ಇವಾಗ ರೆಡಿಯಾಗಿದೆ ಚಿಕನ್ ಕರಿ. ಬ್ಯಾಚುಲರ್ಸ್ ಸಹ ಮಾಡ್ಕೊಬೋದು. ನನ್ನ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ರೆಸಿಪಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.